ಹಾಡುಗಳು ಅಂತ ಹೇಳ್ತಾ ಇದ್ರಿ. ಹಾಡು ಹಳೆಯದಾದರೇನು ಭಾವ ನವ ನವೀನ ಅಂತ ಅಲ್ಲಿರೋ ಅಂಥ ಹಾಡಿಗೆ ಒಂದೊಂದು ಹಾಡಿಗೂ ರಮೇಶ್ ಸರ್ ತುಂಬಿರುವಂಥ ಒಂದು ಭಾವ ಇರ್ಬೋದು, ಮಿಕ್ಕೆಲ್ಲ ಕಲಾವಿದರು ಇರ್ಬೋದು. ಆ ಸಾಂಗು ಆ ಭಾವನೆಗಳು ನೋಡಿದಾಗ ಫಸ್ಟ್ ಭಾವನೆ ಅಂದರೆ ನಮಗೆ ರಮೇಶ್ ಸರ್ ನೆನಪಾಗ್ತಾರೆ. ಸೊ ರಮೇಶ್ ಸರ್ ಬಗ್ಗೆ ನೀವೇನು ಹೇಳ್ತೀರಿ? ಏನು ಹೇಳೋದು, ಐ ಆಮ್ ಇಸ್ ಬಿಗ್ ಫ್ಯಾನ್. ಅಂದರೆ ಆಡಿಯನ್ಸ್ನ ಅಳಿಸೋದಾಗಿರಲಿ ನಗಿಸೋದಾಗಿರಲಿ ಅದು ಭಾಳ ಕಷ್ಟವಾದ ಕೆಲಸ. ಅದು ರಮೇಶ್ ಸರ್ ತುಂಬ ಸುಲಲಿತವಾಗಿ ಮಾಡ್ತಾರೆ. ಅಂದರೆ ಹಿಂಗೆ ಮಾಡ್ತಾರೆ. ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಇನ್ ಟರ್ಮ್ಸ್ ಆಫ್ ಇಮೋಷ್ನಲ್ ಕೋಶಂಟನ್ನು ತರುವಂತಹ ರೀತಿಯಾಗಿರಲಿ, ಅವರ ಪಾತ್ರಗಳನ್ನು ಮಾಡಿದಂತಹ ರೀತಿಯಾಗಿರಲಿ, ಒಂದು ಜನ್ರೇಷನ್ನ ಅಳಿಸಿದ್ದಾರೆ ಅವರು ಖಂಡಿತ ರಮೇಶ್ ಸರ್ ಅವರು. ಸೊ ಅವ್ರ ಬಗ್ಗೆ ಏನು ಹೇಳೋದು, ಇಟ್ ಈಸ್ ಲೈಕ್ ಹಿ ಈಸ್ ಲೆಜೆಂಡ್ ಹಿಮ್ಸೆಲ್ಫ್. ಅವರು ನೋಡಿ ಕಲ್ತಂತಹ ಆ್ಯಕ್ಟರ್ ನಾನು ಅವರಿಂದ ಭಾಳಷ್ಟು ಕಲ್ತಿದ್ದೀನಿ. ಅವರು ಮಾತಾಡುವಂಥ ರೀತಿ, ಅವರು ಕನ್ನಡ ಮಾತಾಡುವಂಥ ರೀತಿ ಆಗಿರಲಿ, ಅವರು ಸ್ಟೇಜಲ್ಲಿ ಬಂದು ನಿಂತಾಗ ಒಂದು ಕ್ರಿಯೇಟ್ ಆಗುವಂಥ ಆರಾ, ಮೋಟಿವೇಶನ್ ಟಾಕ್ಸ್, ಅಂದರೆ ಎಷ್ಟೋ ಜನರನ್ನು ತುಂಬ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೊ ಅಷ್ಟೇ, ನಾನು ತುಂಬ ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು ಅಷ್ಟೇ. ಹಾಡುಗಳು ಅಂತ ಹೇಳ್ತಾ ಇದ್ರಿ. ಹಾಡು ಹಳೆಯದಾದರೇನು ಭಾವ ನವ ನವೀನ ಅಂತ ಅಲ್ಲಿರೋ ಅಂಥ ಹಾಡಿಗೆ ಒಂದೊಂದು ಹಾಡಿಗೂ ರಮೇಶ್ ಸರ್ ತುಂಬಿರುವಂಥ ಒಂದು ಭಾವ ಇರ್ಬೋದು, ಮಿಕ್ಕೆಲ್ಲ ಕಲಾವಿದರು ಇರ್ಬೋದು. ಆ ಸಾಂಗು ಆ ಭಾವನೆಗಳು ನೋಡಿದಾಗ ಫಸ್ಟ್ ಭಾವನೆ ಅಂದರೆ ನಮಗೆ ರಮೇಶ್ ಸರ್ ನೆನಪಾಗ್ತಾರೆ. ಸೊ ರಮೇಶ್ ಸರ್ ಬಗ್ಗೆ ನೀವೇನು ಹೇಳ್ತೀರಿ? ಏನು ಹೇಳೋದು, ಐ ಆಮ್ ಇಸ್ ಬಿಗ್ ಫ್ಯಾನ್. ಅಂದರೆ ಆಡಿಯನ್ಸ್ನ ಅಳಿಸೋದಾಗಿರಲಿ ನಗಿಸೋದಾಗಿರಲಿ ಅದು ಭಾಳ ಕಷ್ಟವಾದ ಕೆಲಸ. ಅದು ರಮೇಶ್ ಸರ್ ತುಂಬ ಸುಲಲಿತವಾಗಿ ಮಾಡ್ತಾರೆ. ಅಂದರೆ ಹಿಂಗೆ ಮಾಡ್ತಾರೆ. ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಇನ್ ಟರ್ಮ್ಸ್ ಆಫ್ ಇಮೋಷ್ನಲ್ ಕೋಶಂಟನ್ನು ತರುವಂತಹ ರೀತಿಯಾಗಿರಲಿ, ಅವರ ಪಾತ್ರಗಳನ್ನು ಮಾಡಿದಂತಹ ರೀತಿಯಾಗಿರಲಿ, ಒಂದು ಜನ್ರೇಷನ್ನ ಅಳಿಸಿದ್ದಾರೆ ಅವರು ಖಂಡಿತ ರಮೇಶ್ ಸರ್ ಅವರು. ಸೊ ಅವ್ರ ಬಗ್ಗೆ ಏನು ಹೇಳೋದು, ಇಟ್ ಈಸ್ ಲೈಕ್ ಹಿ ಈಸ್ ಲೆಜೆಂಡ್ ಹಿಮ್ಸೆಲ್ಫ್. ಅವರು ನೋಡಿ ಕಲ್ತಂತಹ ಆ್ಯಕ್ಟರ್ ನಾನು ಅವರಿಂದ ಭಾಳಷ್ಟು ಕಲ್ತಿದ್ದೀನಿ. ಅವರು ಮಾತಾಡುವಂಥ ರೀತಿ, ಅವರು ಕನ್ನಡ ಮಾತಾಡುವಂಥ ರೀತಿ ಆಗಿರಲಿ, ಅವರು ಸ್ಟೇಜಲ್ಲಿ ಬಂದು ನಿಂತಾಗ ಒಂದು ಕ್ರಿಯೇಟ್ ಆಗುವಂಥ ಆರಾ, ಮೋಟಿವೇಶನ್ ಟಾಕ್ಸ್, ಅಂದರೆ ಎಷ್ಟೋ ಜನರನ್ನು ತುಂಬ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೊ ಅಷ್ಟೇ, ನಾನು ತುಂಬ ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು ಅಷ್ಟೇ. ಹಾಡುಗಳು ಅಂತ ಹೇಳ್ತಾ ಇದ್ರಿ. ಹಾಡು ಹಳೆಯದಾದರೇನು ಭಾವ ನವ ನವೀನ ಅಂತ ಅಲ್ಲಿರೋ ಅಂಥ ಹಾಡಿಗೆ ಒಂದೊಂದು ಹಾಡಿಗೂ ರಮೇಶ್ ಸರ್ ತುಂಬಿರುವಂಥ ಒಂದು ಭಾವ ಇರ್ಬೋದು, ಮಿಕ್ಕೆಲ್ಲ ಕಲಾವಿದರು ಇರ್ಬೋದು. ಆ ಸಾಂಗು ಆ ಭಾವನೆಗಳು ನೋಡಿದಾಗ ಫಸ್ಟ್ ಭಾವನೆ ಅಂದರೆ ನಮಗೆ ರಮೇಶ್ ಸರ್ ನೆನಪಾಗ್ತಾರೆ. ಸೊ ರಮೇಶ್ ಸರ್ ಬಗ್ಗೆ ನೀವೇನು ಹೇಳ್ತೀರಿ? ಏನು ಹೇಳೋದು, ಐ ಆಮ್ ಇಸ್ ಬಿಗ್ ಫ್ಯಾನ್. ಅಂದರೆ ಆಡಿಯನ್ಸ್ನ ಅಳಿಸೋದಾಗಿರಲಿ ನಗಿಸೋದಾಗಿರಲಿ ಅದು ಭಾಳ ಕಷ್ಟವಾದ ಕೆಲಸ. ಅದು ರಮೇಶ್ ಸರ್ ತುಂಬ ಸುಲಲಿತವಾಗಿ ಮಾಡ್ತಾರೆ. ಅಂದರೆ ಹಿಂಗೆ ಮಾಡ್ತಾರೆ. ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ ಇನ್ ಟರ್ಮ್ಸ್ ಆಫ್ ಇಮೋಷ್ನಲ್ ಕೋಶಂಟನ್ನು ತರುವಂತಹ ರೀತಿಯಾಗಿರಲಿ, ಅವರ ಪಾತ್ರಗಳನ್ನು ಮಾಡಿದಂತಹ ರೀತಿಯಾಗಿರಲಿ, ಒಂದು ಜನ್ರೇಷನ್ನ ಅಳಿಸಿದ್ದಾರೆ ಅವರು ಖಂಡಿತ ರಮೇಶ್ ಸರ್ ಅವರು. ಸೊ ಅವ್ರ ಬಗ್ಗೆ ಏನು ಹೇಳೋದು, ಇಟ್ ಈಸ್ ಲೈಕ್ ಹಿ ಈಸ್ ಲೆಜೆಂಡ್ ಹಿಮ್ಸೆಲ್ಫ್. ಅವರು ನೋಡಿ ಕಲ್ತಂತಹ ಆ್ಯಕ್ಟರ್ ನಾನು ಅವರಿಂದ ಭಾಳಷ್ಟು ಕಲ್ತಿದ್ದೀನಿ. ಅವರು ಮಾತಾಡುವಂಥ ರೀತಿ, ಅವರು ಕನ್ನಡ ಮಾತಾಡುವಂಥ ರೀತಿ ಆಗಿರಲಿ, ಅವರು ಸ್ಟೇಜಲ್ಲಿ ಬಂದು ನಿಂತಾಗ ಒಂದು ಕ್ರಿಯೇಟ್ ಆಗುವಂಥ ಆರಾ, ಮೋಟಿವೇಶನ್ ಟಾಕ್ಸ್, ಅಂದರೆ ಎಷ್ಟೋ ಜನರನ್ನು ತುಂಬ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸೊ ಅಷ್ಟೇ, ನಾನು ತುಂಬ ದೊಡ್ಡ ಫ್ಯಾನ್ ಅಂತ ಹೇಳ್ಬೋದು ಅಷ್ಟೇ.